ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ದರ್ಶು ಎಜುಕೇರ್ ಚಾನಲ್ಗೆ ಹಾಗೆ ಕೆಇಎ ಅಪ್ಡೇಟ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆದಂಥ ವಿಡಿಯೋ. ಯಾಕಂದರೆ ನೀವು SNQ ಕೋಟಾ ಬಗ್ಗೆ ಕೇಳಿ ಇರ್ತೀರಾ, ಸೂಪರ್ ನ್ಯೂಮರರಿ ಕೋಟಾ ಅಂತ. ಈ ಒಂದು ಕೋಟಾದಲ್ಲಿ ನಿಮ್ಗೇನಾದರೂ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಅಂತ ಅಂದರೆ ನಿಮ್ಮ ಒಂದು ಕಾಲೇಜ್ ಫೀಸ್, ಟ್ಯೂಷನ್ ಫೀಸ್ ಇರೋದಿಲ್ಲ, ಫ್ರೀಯಾಗಿ ನೀವು ಒಂದು ಇಂಜಿನಿಯರಿಂಗ್ನ ಕಲಿಬೋದು. ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. SNQ ಕೋಟಾ ಅಂದರೆ ಏನು, ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿರ್ಬೋದು, SNQ ಕೋಟಾ ಯಾವ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು, ಅದಕ್ಕೇನಾದರೂ ಅಪ್ಲಿಕೇಶನ್ ಆಗಬೇಕಾ ಅಥವಾ ಯಾವ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು SNQ ಕೋಟಾ ಸಿಗುತ್ತೆ, ಹಾಗೆ SNQ ಕೋಟಾ ಒಂದು ಸಿಕ್ಕರೆ ನಿಮಗೆ ಫೀಸ್ ಎಷ್ಟಿರುತ್ತೆ, ಫ್ರೀ ಇರುತ್ತಾ ಅಥವಾ ಎಷ್ಟಾದರೂ ಫೀಸ್ ಕಟ್ಟಬೇಕಾ, ಹಾಗೆ ಯಾವ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು SNQ ಕೋಟಾ ಸಿಗುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರದ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ನಮಗೂ ಕೂಡ ಈ ಒಂದು ಇದೇ ಥರದ ಅಪ್ಡೇಟ್ಸ್ ನಿಮಗೆ ತಿಳಿಸೋದಕ್ಕೆ ಪ್ರೋತ್ಸಾಹ ಸಿಕ್ಕ ಹಾಗೆ ಆಗುತ್ತೆ. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಓಕೆ, SNQ ಕೋಟಾದ ಬಗ್ಗೆ ನೋಡೋದಾದರೆ, ನೀವು SNQ ಕೋಟಾದಲ್ಲಿ ಯಾರ್ಯಾರಿಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಿ. ಯಾಕಂದರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಕಾಲೇಜ್ ಗ್ರೂಪ್ ಆಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು, ಅವ್ರಿಗೂ ಕೂಡ ಶೇರ್ ಮಾಡಿ. SNQ ಕೋಟಾದ ಬಗ್ಗೆ ಅವ್ರಿಗೂ ಕೂಡ ತಿಳಿಲಿ, ಅವ್ರಿಗೂ ಕೂಡ SNQ ಕೋಟಾ ಸಿಗುತ್ತೆ. ಹಾಗೆ ನಿಮಗೆ ಎಷ್ಟು ಈ ಒಂದು ರ್ಯಾಂಕಿಂಗ್ ಬಂದಿರಬೇಕು, ಈ ಒಂದು SNQ ಕೋಟಾ ಸಿಗಬೇಕಂದ್ರೆ ಈ ಒಂದು ಮಾಹಿತಿನ ಇಲ್ಲಿ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಿ. ಹಾಗಾದರೆ SNQ ಕೋಟಾದಲ್ಲಿ ನಿಮಗೆ ಇಂಜಿನಿಯರಿಂಗ್ಗೆ ಹೋಗಬೇಕಾದ್ರೆ ಲಕ್ಷ ಫೀಸ್ಗಳನ್ನ ಕಟ್ಟಬೇಕಾಗಿರುತ್ತೆ. ಆದರೆ SNQ ಕೋಟಾ ಸಿಕ್ತು ಅಂತ ಅಂದರೆ ನಿಮಗೆ ಇಂಜಿನಿಯರಿಂಗಲ್ಲಿ ನೀವು ಫೀಸ್ನೇ ಕಟ್ಟಬೇಕಾಗಿಲ್ಲ, ಟ್ಯೂಷನ್ ಫೀಸ್ನ ಕಟ್ಟೋ ಹಾಗಿಲ್ಲ. ನಿಮಗೆ ಫ್ರೀಯಾಗಿ ನೀವು ಈ ಒಂದು SNQ ಕೋಟಾದಲ್ಲಿ ಇಂಜಿನಿಯರಿಂಗ್ನ ಮುಗಿಸ್ಬೋದು. ಹಾಗಾದರೆ ನೀವು SNQ ಕೋಟಾ ನಿಮಗೆ ಸಿಗಬೇಕಾದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮಗೆ ಮೊನ್ನೆ 25ನೇ ತಾರೀಕು ಒಂದು ಅಪ್ಡೇಟನ್ನು ಕಳಿಸಿದ್ರು UGCET ಕಡೆಯಿಂದ. ಇಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಆ ಒಂದು ನೋಡಿ, ಇಲ್ಲಿ UGCET 2024 ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ನಿಮಗೆ 25ನೇ ತಾರೀಕು ಕಳಿಸಿದ್ರು. ಅದರಲ್ಲಿ ನಿಮಗೆ SNQ ಕೋಟಾ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ರು. SNQ ಕೋಟಾ ಅಂದರೆ ಎಷ್ಟು ಸೀಟ್ಸ್ ಇರುತ್ತೆ SNQ ಕೋಟಾದಲ್ಲಿ ಅಂತ ನಾನು ನಿಮಗೆ ತೋರಿಸ್ತೇನೆ. ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು ಇದು ಸೀಟ್ ಮ್ಯಾಟ್ರಿಕ್ಸ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. 2024 ಸೀಟ್ ಮ್ಯಾಟ್ರಿಕ್ಸ್ನ ನಿಮಗೆ ರಿಲೀಸ್ ಮಾಡಿದ್ರು. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ನೀವು ಇಲ್ಲಿ ನೋಡ್ತಿರ್ಬೋದು. SNQ ಕೋಟಾ ಅಂತ ಇಲ್ಲಿ ನಿಮಗೆ ಪ್ರತಿಯೊಂದು ಕಾಲೇಜಸಲ್ಲೂ ನಿಮಗೆ SNQ ಕೋಟಾ 5% ಇದ್ದೇ ಇರುತ್ತೆ. ಈ ಒಂದು SNQ ಕೋಟಾನ ಪ್ರತಿಯೊಂದು ಕಾಲೇಜು, ಏಡೆಡ್ ಕಾಲೇಜ್ ಆಗಿರ್ಬೋದು, ಪ್ರೈವೇಟ್ ಕಾಲೇಜ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಪ್ರತಿಯೊಂದು ಕಾಲೇಜಸಲ್ಲೂ SNQ ಕೋಟಾದಲ್ಲಿ 5% ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಈ ಒಂದು ಸೀಟು. ಹಾಗಾದರೆ ಕಾಲೇಜಲ್ಲಿ ಇಡೀ ಕಾಲೇಜ್ ಸೇರಿ 5% ಇರುತ್ತಾ ಅಂತ ಕೇಳೋದಾದರೆ ಇಲ್ಲಿ ನೀವು ನೋಡ್ತಿರ್ಬೋದು. ಪ್ರತಿಯೊಂದು ಕೋರ್ಸ್ಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರ್ಬೋದು, ಪ್ರತಿಯೊಂದು ಕೋರ್ಸ್ಗೂ ಕೂಡ ಇಲ್ಲಿ 3 ಸೀಟ್ ಇದೆ. ಅಂದರೆ ಪ್ರತಿಯೊಂದು ಕೋರ್ಸ್ಗೂ ಕೂಡ ಇಲ್ಲಿ SNQ ಕೋಟಾದಲ್ಲಿ ನಿಮಗೆ ಸೀಟ್ ಸಿಗುವಂಥದ್ದು. ಹಾಗಾದರೆ ನೀವು ಈ ಒಂದು SNQ ಕೋಟಾಗೆ ನಿಮಗೆ ಸೀಟ್ ಸಿಗಬೇಕಂದ್ರೆ ನೀವು ಏನು ಮಾಡಬೇಕು? ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಏನು ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡ್ತೀರಾ, ಅಲ್ಲೇ ನಿಮಗೆ ಈ ಒಂದು SNQ ಕೋಟಾದಲ್ಲಿ ಸೀಟ್ ಸಿಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಒಂದು ಆದಾಯ, ನಿಮ್ಮ ಒಂದು ಏನು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಏನಿರುತ್ತೆ ಅದು 8 ಲಕ್ಷದ ಕೆಳಗೆ ಇರಬೇಕಾಗುತ್ತೆ. ಹಾಗೆ ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳಾಗಿರ್ಬೋದು ಈ ಒಂದು SNQ ಕೋಟಾ ಸೀಟು ಅವ್ರಿಗೆ ಸಿಗುತ್ತೆ. ಯಾವುದೇ ಇದೇ ಒಂದು ಕ್ಯಾಟಗರಿ ಅಂತ ಇಲ್ಲ, ಯಾವುದೇ ಒಂದು ಕ್ಯಾಟಗರಿ ಇರ್ಬೋದು, ಆ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಈ ಒಂದು SNQ ಕೋಟಾ ಅನ್ನೋದು ಸಿಗುತ್ತೆ. ಹಾಗಾದರೆ SNQ ಕೋಟಾದಲ್ಲಿ ಯಾವ ಒಂದು ಪ್ರೊಸೀಜರ್ಸ್ ಇರುತ್ತೆ, ಯಾರ್ಯಾರಿಗೆಲ್ಲ ಈ ಒಂದು ಸೀಟ್ ಸಿಗುತ್ತೆ, ಎಷ್ಟು ಫೀಸ್ ಇರುತ್ತೆ ಅವ್ರಿಗೆ ಅಂತ ತಿಳ್ಕೊಳ್ಳೋಣ. ಓಕೆ, ನೀವು ಇಲ್ಲಿ ನೋಡ್ಬೋದು, ಮೊದಲನೆಯ ವರ್ಗ ಅಂತ ಇದೆ, ಬೋಧನಾ ಶುಲ್ಕ ವಿನಾಯಿತಿ ಯೋಜನೆ ಸೂಪರ್ ನ್ಯೂಮರರಿ ಕೋಟಾ, ಅದೇ SNQ ಕೋಟಾ ಅಂತಾರೆ. ಪ್ರತ್ಯೇಕವಾಗಿ ಅರ್ಹತಾ ಪಟ್ಟಿ ತಯಾರು ಮಾಡಿಕೊಂಡು ಮೊದಲಿಗೆ ವಾರ್ಷಿಕ ಆದಾಯ 2.50 ಲಕ್ಷಕ್ಕೆ ಮೀರಿದ
ಮೀರದ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. ಇಲ್ಲಿ ಯಾವ ಒಂದು ವಿದ್ಯಾರ್ಥಿಯ ವಾರ್ಷಿಕ ಆದಾಯ 2.2 ಲಕ್ಷಕ್ಕೂ ಕಡಿಮೆ ಇರುತ್ತೆ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು SNQ ಕೋಟಾ ಸಿಗುವಂಥದ್ದು. ಹಾಗಾದರೆ ಎಷ್ಟೊಂದು ಜನಕ್ಕೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ 2.50 ಲಕ್ಷ ಆದಾಯ ಇರುತ್ತೆ. ಏನು 2.50 ಲಕ್ಷ ಆದಾಯ ವರ್ಷಕ್ಕೆ ಆದಾಯ ಅದಕ್ಕಿಂತ ಕಮ್ಮಿನೇ ಇರುತ್ತೆ. ಹಾಗಾದರೆ ಎಲ್ರಿಗೂ ಸಿಗುತ್ತಾ ಅಂತ ಕೇಳೋದಾದರೆ ಅವರ ಒಂದು ರ್ಯಾಂಕಿಂಗು 10,000 ಒಳಗೆ ಇರ್ಬೋದು. ಅತಿ ಕಡಿಮೆ ರ್ಯಾಂಕಿಂಗ್ ಬಂದಿರಬೇಕು. ಅತಿ ಕಡಿಮೆ ಅಂದರೆ ಇಲ್ಲಿ 100 ಒಳಗೆ ಇರ್ಬೋದು, 200 ಒಳಗೆ ಇರ್ಬೋದು, 1000 ಒಳಗೆ ಇರ್ಬೋದು, 5000 ಒಳಗೆ ಇರ್ಬೋದು, 10,000 ಒಳಗಡೆ ಇರ್ಬೋದು. ಇಂಥ ಒಂದು ವಿದ್ಯಾರ್ಥಿಗಳಿಗೆ ಈಗ ಒಂದು ರ್ಯಾಂಕಿಂಗ್ ಬಂದಿದೆ ಅವನಿಗೆ, ಅವನ ಒಂದು ಆದಾಯ ವಾರ್ಷಿಕ ಆದಾಯ ಅವರ ಒಂದು ಫ್ಯಾಮಿಲಿ ಆದಾಯ 2.50 ಲಕ್ಷಕ್ಕಿಂತ 2,50,000ಕ್ಕಿಂತ ಒಳಗಡೆ ಇದೆ. ಹಾಗಾದರೆ ಈ ಒಂದು ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಹಾಗಾದರೆ ನೀವು ಕೇಳ್ಬೋದು ನನ್ನ ಒಂದು ರ್ಯಾಂಕಿಂಗ್ 50 ಲಕ್ಷ ಇದೆ ಅಲ್ಲ 50,000 ಇದೆ ನನ್ನ ಒಂದು ರ್ಯಾಂಕಿಂಗು, ನನ್ನ ಆದಾಯ 2.50 ಲಕ್ಷ 50 ಲಕ್ಷಕ್ಕೆ ಮೀರಿಲ್ಲ, ಹಾಗಾದರೆ ನನಗೆ ಈ ಒಂದು ಸೀಟ್ SNQ ಕೋಟಾ ಸೀಟ್ ಸಿಗುತ್ತಾ ಅಂತ ಕೇಳೋದಾದರೆ ಹೌದು, ನಿಮಗೂ ಕೂಡ ಈ ಒಂದು SNQ ಕೋಟಾ ಸಿಗುತ್ತೆ. ಆದರೆ ಟಾಪ್ ಕಾಲೇಜ್ ಸಿಗೋದಿಲ್ಲ. ನೀವು ಏನು ಕಾಲೇಜ್ ಲಿಸ್ಟ್ನ ಆಯ್ಕೆ ಮಾಡ್ಕೊತಿರ್ತೀರ ಅಲ್ಲಿ ನಿಮಗೆ ನಿಮ್ಮ ಒಂದು ವಾರ್ಷಿಕ ಆದಾಯ ನಿಮ್ಮ ಕ್ಯಾಸ್ಟ್ ಇನ್ಕಮ್ಮು ಮೊದಲೇ ನೀವು ಆಪ್ಷನ್ ಎಂಟ್ರಲ್ಲಿ ಚೂಸ್ ಮಾಡಿರ್ತೀರ. ಇದು ಸಾಫ್ಟ್ವೇರ್ ಕಂಪ್ಯೂಟರ್ ಸಾಫ್ಟ್ವೇರಲ್ಲಿ ನಿಮಗೆ ಈ ಒಂದು ಯಾರಿಗೂ ಕೂಡ ಮೋಸ ಆಗೋದಿಲ್ಲ. ಈ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ನಿಮ್ಮ ಆದಾಯ ಇನ್ಕಮ್ ಆಗಿರ್ಬೋದು, ವಾರ್ಷಿಕ ಇನ್ಕಮ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ರ್ಯಾಂಕಿಂಗ್ ಆಗಿರ್ಬೋದು, ಇದರ ಆಧಾರದ ಮೇಲೆ ನಿಮಗೆ ಆಟೋಮೆಟಿಕ್ಲಿ ನಿಮ್ಮ ಒಂದು SNQ ಕೋಟಾ ಸಿಗುತ್ತಾ ಇಲ್ವಾ ಅಂತ ಡಿಸೈಡ್ ಆಗೋಗುತ್ತೆ. ಅದು ಕಂಪ್ಯೂಟರ್ ಸಾಫ್ಟ್ವೇರ್ ಮೇಲೆ. ಹಾಗಾಗಿ ನಿಮ್ಮ ಒಂದು 2.5 ಲಕ್ಷಕ್ಕಿಂತ ನಿಮ್ಮ ವಾರ್ಷಿಕ ಆದಾಯ ಏನಾದರೂ ಕಮ್ಮಿ ಇತ್ತು, ಹಾಗೆ ನಿಮ್ಮ ಒಂದು ರ್ಯಾಂಕಿಂಗ್ ಏನಾದರೂ 50,000 ಹಿಂಗಿತ್ತು ಅಂದರೆ ನಿಮಗೆ ಟಾಪ್ ಕಾಲೇಜ್ ಸಿಗೋದಿಲ್ಲ. ನೀವು ಕಾಲೇಜ್ ಲಿಸ್ಟ್ನ ಆಯ್ಕೆ ಮಾಡಬೇಕಾದ್ರೆ ನಿಮ್ಮ ಒಂದು ಟಾಪ್ ಕಾಲೇಜ್ ಇಲ್ಲದೆ ಇರೋ ಕಾಲೇಜ್ನ ನೀವೇನಾದರೂ ಸ್ಟಾರ್ಟಿಂಗಲ್ಲಿ ಆಯ್ಕೆ ಮಾಡಿದರೆ ಪ್ರತಿಯೊಂದು ಕಾಲೇಜ್ಗೂ SNQ ಕೋಟಾ ಇದೆ. ಹಾಗಾಗಿ ನೀವೇನಾದರೂ ಸ್ಟಾರ್ಟಿಂಗಲ್ಲಿ ಈ ಒಂದು ಟಾಪ್ ಕಾಲೇಜ್ ಇಲ್ಲದೆ ಇರುವಂಥ ಕಾಲೇಜ್ ಸ್ಟಾರ್ಟಿಂಗಲ್ಲೇ ಈಗ 5ನೇ ಲಿಸ್ಟಲ್ಲಿ 6ನೇ ಲಿಸ್ಟಲ್ಲಿ ಏನಾದರೂ ಹಾಕಿದರೆ ನಿಮಗೆ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾದರೆ ಎಲ್ಲ ಕಾಲೇಜ್ಗೂ ನಿಮಗೆ SNQ ಕೋಟಾ ಸಿಗುತ್ತೆ. ಹಾಗಾಗಿ ನಿಮಗೆ ಟಾಪ್ ಕಾಲೇಜಲ್ಲಿ ಸಿಗುತ್ತಾ ಅಂತ ಹೇಳೋಕ್ಕಾಗೋದಿಲ್ಲ. ಯಾವುದೋ ಒಂದು ಕಾಲೇಜಲ್ಲಿ ಸಿಗ್ಬೋದು. ಎಷ್ಟೋ ವಿದ್ಯಾರ್ಥಿಗಳಿಗೆ 11,000 15,000 ರ್ಯಾಂಕಿಂಗ್ ಬಂದಿರತಕ್ಕಂಥವ್ರಿಗೆ 50,000 40,000 ರ್ಯಾಂಕಿಂಗ್ ಬಂದಿರೋರಿಗೂ ಕೂಡ SNQ ಕೋಟಾದಲ್ಲಿ ಸಿಕ್ಕಿದೆ. ಆದರೆ ಟಾಪ್ ಕಾಲೇಜು ಸಿಗೋದಿಲ್ಲ. ನಿಮಗೆ ಯಾವುದಾದ್ರೂ ಒಂದು ಟಾಪ್ ಇಲ್ಲದೆ ಇರೋ ಕಾಲೇಜಲ್ಲಿ SNQ ಕೋಟಾ ಸಿಗುತ್ತೆ. ಹಾಗಾದರೆ ಟಾಪ್ ಕಾಲೇಜಲ್ಲಿ ನನಗೆ SNQ ಕೋಟಾ ಸಿಗಬೇಕಂದ್ರೆ ನೀವೇನು ಮಾಡಬೇಕು ಅನ್ನೋದಾದರೆ ನಿಮ್ಮ ಒಂದು ರ್ಯಾಂಕಿಂಗ್ 10,000 ಒಳಗಡೆ 5,000 ಒಳಗಡೆ ಬಂದಿರಬೇಕು. ಹಾಗೆ ಆದಾಯ ಇಷ್ಟರ ಒಳಗಡೆ ಇರಬೇಕು. ಇಲ್ಲಿ ಮೊದಲನೆಯ ವರ್ಗ ನೋಡಿದ್ವಿ. ಎರಡನೆಯ ವರ್ಗ ನೋಡೋದಾದರೆ ಮೊದಲನೆಯ ವರ್ಗದಡಿಯಲ್ಲಿ ಸೀಟು ಹಂಚಿಕೆ ಮುಕ್ತಾಯವಾದ ನಂತರ ಉಳಿಯುವ ಸೀಟುಗಳನ್ನು ವಾರ್ಷಿಕ ಆದಾಯ 2.50 ಲಕ್ಷದಿಂದ ರೂಪಾಯಿ 3,50,000 ಒಳಗಿನ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. ನಿಮ್ಮ ಒಂದು ವಾರ್ಷಿಕ ಆದಾಯ 3.5 ಲಕ್ಷ 2.5 ಲಕ್ಷದಿಂದ 3.5 ಲಕ್ಷದ ಮಿಡಲ್ ಯಾರು ಬರ್ತೀರಾ ಅವ್ರಿಗೆ ಫಸ್ಟ್ ಸೀಟ್ ಹಂಚಿಕೆ ಆದ ತಕ್ಷಣ ಸೆಕೆಂಡ್ ಪ್ರಿಫರೆನ್ಸು ನಿಮಗೆ ಕೊಡ್ತಾರೆ. ಹಾಗಾಗಿ ಯಾವ ಒಂದು ವಿದ್ಯಾರ್ಥಿಗಳ ವಾರ್ಷಿಕ ಆದಾಯ 3.5 ಲಕ್ಷಕ್ಕಿಂತ ಒಳಗೆ ಇರುತ್ತೋ 2.5 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೋ ಅವ್ರಿಗೆ ನೆಕ್ಸ್ಟ್ ಸೀಟು ಹಂಚಿಕೆ ಆಗುತ್ತೆ. ಹಾಗೆ ಮೂರನೇ ವರ್ಗ ನೋಡ್ಬೋದು 3.5 ಲಕ್ಷದಿಂದ 4.5 ಲಕ್ಷ. ಹಾಗೆ ನಾಲ್ಕನೇ ವರ್ಗ ನೀವು ನೋಡ್ಬೋದು 4.5 ಲಕ್ಷದಿಂದ 6 ಲಕ್ಷ. ಹಾಗೆ ಐದನೇ ವರ್ಗ 6 ಲಕ್ಷದಿಂದ 8 ಲಕ್ಷ. ಹೀಗಾಗಿ ನಿಮಗೆ ಈ ಒಂದು ಸೀಟ್ ಇರುತ್ತೆ, ಅದು ಸಿಗುತ್ತೆ. ಆದರೆ ಟಾಪ್ ಕಾಲೇಜ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಒಂದು ರ್ಯಾಂಕಿಂಗು 10,000 ಒಳಗಡೆ ಬಂದಿದ್ರೆ ಅಥವಾ 50,000 ಒಳಗಡೆ ಬಂದಿದ್ರು ನೀವು ಕಾಲೇಜ್ ಲಿಸ್ಟ್ನ ಸೆಲೆಕ್ಷನ್ ಮಾಡುವುದರಲ್ಲಿ ಯಾವುದಾದ್ರೂ ಟಾಪ್ ಇಲ್ಲದೆ ಇರುವಂಥ ಕಾಲೇಜಸ್ನ ನೀವು ಏನಾದರೂ ಸೆಲೆಕ್ಷನ್ನ ಮಾಡಿದರೆ ಸ್ಟಾರ್ಟಿಂಗಲ್ಲೇ ಆ ಒಂದು SNQ ಕೋಟಾ ಸಿಗುವಂಥ ಚಾನ್ಸಸ್ಸು ನಿಮಗೆ ಜಾಸ್ತಿ ಇರುತ್ತೆ. ಹಾಗಾದರೆ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದರೆ SNQ ಕೋಟಾಗೆ ನಿಮ್ಮ ಒಂದು ಗೌರ್ಮೆಂಟ್ ಕಾಲೇಜ್ಗೆ 21,360 ರೂಪಾಯಿ ಇರುತ್ತೆ ಗೌರ್ಮೆಂಟ್ ಕಾಲೇಜ್ಗೆ. ಹಾಗಾದರೆ ಏಡೆಡ್ ಕಾಲೇಜ್ ಹಾಗೂ ಪ್ರೈವೇಟ್ ಕಾಲೇಜ್ಗೆ 31,360 ರೂಪಾಯಿ ಈ ಒಂದು ಫೀಸ್ ಇರುತ್ತೆ. ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳು ಇದಕ್ಕೆ ಏನು ಅಪ್ಲೈ ಮಾಡಬೇಕಾಗಿಲ್ಲ, ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೂ ಬರುತ್ತೆ. ಇದಕ್ಕೇನು ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ. ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ನೀವಾಗಲೇ ಅಪ್ಲೋಡ್ ಮಾಡಿರ್ತೀರ ಆಪ್ಷನ್ ಎಂಟ್ರಿಲಿ. ಹಾಗಾಗಿ ನಿಮಗೆ ಇದು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಹೆಲ್ಪ್ ಆಗಿದ್ದರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಇದೇ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ವೀಕ್ಷಕರೇ.